ಹಲೋ ಫ್ರೆಂಡ್ಸ್, ಮಂಡ್ಯ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ವರ್ಕ್ಗಳು ಮಾಡಿದ್ದೀನಿ, ಒಂದು ಸ್ಟಿಚ್ಗಳು ಮಾಡಿದ್ದೀನಿ, ಒಂದಷ್ಟು ತೋರಿಸ್ತೀನಿ ಬನ್ನಿ. ಇದು ಡಾಟ್ಸ್ ಹಾಕಿದ್ದೀನಿ, ಫ್ಲವರ್ಸು ಚಿಕ್ಕ ಚಿಕ್ಕದಾಗಿ ಪುಟ್ಟ ಥರ ಹಾಕಿದ್ದೀನಿ. ಮತ್ತು ಸ್ಲೀವ್ಸ್ಗೆ ಆದಮೇಲೆ ಬ್ಯಾಕ್ಗೆ ಈ ಥರ ಸಿಂಪಲ್ ವರ್ಕ್ ಮಾಡಿದ್ದೀನಿ. ಬಾಲ್ ಚೈನ್ ಹಾಕಿದ್ದೀನಿ, ಲೈನ್ಸ್ ಅಷ್ಟೇ ಬ್ಯಾಕ್ಗೆ. ನೆಕ್ಸ್ಟ್ ಇದು ಬ್ಯಾಕ್ಗೆ ಬಾಲ್ ಚೈನ್ ಹಾಕಿ ಸಿಂಪಲ್ ವರ್ಕ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಅಂತ ಇದಕ್ಕೂ ಕಲರ್ ಮಿಕ್ಸ್ ಇಲ್ಲ, ಸ್ಯಾರಿ ಸೇಮ್ ಕಲರು, ಅದರಿಂದ ಯಾವ ಕಲರು ಮಿಕ್ಸ್ ಮಾಡಿಲ್ಲ. ಸ್ಲೀವ್ಸ್ಗೆ ಫ್ಲವರ್ಸ್ಗಳು ಹಾಕಿದ್ದೀನಿ, ಈ ಥರ ಒಂದೊಂದು ಫ್ಲವರ್ ಹಾಕಿದ್ದೀನಿ. ಈ ಬ್ಲೌಸ್ ಒಂದು ಸ್ಟಿಚ್ ಮಾಡಿದ್ದೀನಿ ವರ್ಕ್ ಮಾಡಿ ನೋಡಿ. ಇದನ್ನು ಟ್ಯಾಗ್ ಹಾಕಿ ಒಂದು ಫ್ಲವರ್ ಡಿಸೈನ್ ಹಾಕಿ ಸಿಂಪಲ್ ವರ್ಕು ಅದು. ನೆಕ್ಸ್ಟ್ ಇದು ಸ್ವಲ್ಪ ಗ್ರ್ಯಾಂಡ್ ಆಗೈತೆ ಇದು. ನೆಕ್ಸ್ಟ್ ಇದೊಂದು ಬೋಟ್ ನೆಕ್ ಡಿಸೈನ್ ಇಟ್ಟಿದ್ದೀನಿ, ಟ್ಯಾಗ್ ಇಟ್ಟು. ನೆಕ್ಸ್ಟ್ ಸ್ಲೀವ್ಗೆ ಬಫ್ ಇಟ್ಟಿದ್ದೀನಿ. ಸ್ಯಾರಿ ಬಂದು ಈ ಕಲರ್ ಸ್ಯಾರಿ ಇರೋದ್ರಿಂದ ಆ ಸ್ಯಾರಿ ಕಲರ್ ಬಟನ್ ಇಟ್ಟು ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತೆ ನೋಡೋಕ್ಕೆ, ಹಾಕೊಂಡಾಗೂ ತುಂಬ ಚೆನ್ನಾಗಿತ್ತು ನೋಡಿ. ಈ ಸ್ಯಾರಿ ಇದೆ, ಈ ಬ್ಲೌಸು. ನೆಕ್ಸ್ಟು ಇದು ಬಂದು ಸಿಂಪಲ್ ವರ್ಕು, ಸ್ಲೀವ್ ಬಾರ್ಡ್ರ್ ಬಿಟ್ಟು ವರ್ಕ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ನೆಕ್ಸ್ಟ್ ಅದಾದಮೇಲೆ ಇದು ಪೈಪಿಂಗು, ಥ್ರೆಡ್ ಪೈಪಿಂಗ್ ಕೊಟ್ಟಿರೋದು ಸ್ಯಾರಿ ಬಂದು ಇದಕ್ಕೆ. ನೆಕ್ಸ್ಟು ಇದೊಂದು ವೆಲ್ವೆಟ್ ಬ್ಲೌಸು, ಇದು ಗ್ರ್ಯಾಂಡಾಗಿ ವರ್ಕ್ ಬರುತ್ತಲ್ಲ, ಆ ಗ್ರ್ಯಾಂಡ ವರ್ಕ್ ಬ್ಲೌಸ್ ಪೀಸ್ದು ಇದು, ಅದೊಂದು ವರ್ಕ್ ಮಾಡಿದ್ದೀನಿ, ಸಿಂಪಲಾಗಿ ಹೊಲ್ದಿರೋದು. ನೆಕ್ಸ್ಟ್ ಇದಾದಮೇಲೆ ಇದೊಂದು ಬ್ಲೌಸು. ಸ್ಯಾರಿ ಅಷ್ಟು ಕಲರ್ ಗ್ರ್ಯಾಂಡಾಗಿ ಏನು ಕಾಣಿಸ್ತಿರ್ಲಿಲ್ಲ, ಲೈಟಾಗಿತ್ತು, ಅದು ಅಷ್ಟು ಇದು ಕಾಣಿಸ್ತಾ ಇಲ್ಲ ವರ್ಕು, ಸಿಂಪಲ್ ವರ್ಕು ಇದೂ. ಇದಕ್ಕೊಂದು ಬಾಲ್ ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಒಂದೊಂದು ಸ್ಟೋನ್ ಹಾಕಿದ್ದೀನಿ ಅಷ್ಟೇ, ಹಿಂದೆ ಬ್ಯಾಕ್ ಸೈಡದು ಒಂದೊಂದು ಸ್ಟೋನ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಇದೊಂದು ಬ್ಲೌಸು. ಈ ಬ್ಲೌಸ್ಗೆ ನಾರ್ಮಲು, ಇದು ಸ್ಯಾರಿ ಸೇಮ್ ಯಾವ ಕಲರ್ ಇರಲಿಲ್ಲ, ಅದಕ್ಕೆ ನಾನು ಸಿಲ್ವರು ಪಿಂಕ್ ಇರೋದ್ರಿಂದ ಈ ಥರ ಬ್ಯಾಕ್ ಒಂದು ಲೇಸ್ ಕೊಟ್ಬಿಟ್ಟು ಸ್ಲೀವ್ಗೆ ಬಫ್ ಇಟ್ಟು, ಲೈಟ್ ಬಫ್ ಇಟ್ಟು ಸ್ಟಿಚ್ ಮಾಡಿರೋದು. ನೆಕ್ಸ್ಟ್ ಇದಾದಮೇಲೆ ಒಂದು ಲಂಗ ಬ್ಲೌಸ್ ಹೊಲ್ದಿದ್ದೀನಿ. ಲಂಗ ಬ್ಲೌಸು ನ್ಯೂ ಡಿಸೈನೇ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಬಂದಿತ್ತೆ. ಮೇಲ್ಗಡೆಗೆ ಅದು ವೆಲ್ವೆಟ್, ಪಿಂಕ್ ಕಲರ್ ವೆಲ್ವೆಟ್ ಹಾಕಿ ಹೊಲ್ದಿರೋದು. ಇದು ಸ್ಯಾರಿಲಿ ಹೊಲ್ಸಿರೋದು, ಸ್ಯಾರಿ ಬಂದು ಗೋಲ್ಡ್ ಕಲರ್ ಸ್ಯಾರಿ. ನೆಕ್ಸ್ಟು ಒಳಗಡೆಗೆ ಸ್ಲೀವ್ಲೆಸ್ ಥರ ಹೊಲ್ದಿರೋದು, ಸ್ಲೀವ್ಲೆಸ್ ಬ್ಯಾಕ್ ಗುಂಡಿ ಇಟ್ಟು ಸ್ಲೀವ್ಲೆಸ್ ಹೊಲ್ದಿರೋದು. ನೆಕ್ಸ್ಟ್ ಇದಾದಮೇಲೆ ಅದು ವೆಲ್ವೆಟ್ ಯಾವ ಥರ ಹೊಲ್ದಿರೋದು ಅಂದರೆ, ಈ ಮುಂದೆ ಕ್ರಾಸಾಗಿ ಕರು ಥರ ಕಟ್ ಮಾಡಿ ಆ ಎಡ್ಜ್ಗೆ ಡಿಸೈನ್ ಲೇಸ್ ಕೊಟ್ಟಿರೋದು, ತುಂಬ ಚೆನ್ನಾಗಿ ಕಾಣಿಸ್ತೈತೆ ಲೇಸ್ ಇದು. ಎರಡು ಕಡೆಯೂ ಅದೇ ಥರ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗೈತೆ. ಇದಕ್ಕೊಂದು ಟ್ಯಾಗ್ ಇಟ್ಟಿದ್ದೀನಿ, ಕಟ್ಟಕ್ಕೆ ಮುಂದೆ ಯಾವುದೇ ಉಗ್ಸಿಟ್ಟಿಲ್ಲ, ಕಟ್ ಹಾಕೊಂಡು ಟ್ಯಾಗ್ ಥರ ಇಟ್ಟಿರೋದು. ಇದಾದಮೇಲೆ ನೆಕ್ಸ್ಟ್ ಸ್ಲೀವ್ಸ್ ಇಟ್ಟಿದ್ದೀನಿ. ಇದಕ್ಕೆ ಸ್ಲೀವ್ ಹೆಡ್ಸ್ಗೂ ಅದೇ ಲೇಸ್ ಕೊಟ್ಟು ಹೊಲ್ದಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇದು ಹಾಕೊಂಡಾಗ ಹುಡುಗಿ. ಇದು ಲಂಗ ಅಂದರೆ ಇದಕ್ಕೆ ನಾನು ಉಗ್ಸಿಟ್ಟಿದ್ದೀನಿ, ಕಟ್ಟೋದೇನಿಟ್ಟಿಲ್ಲ, ಟೈ ಎಕ್ಸ್ಟ್ರಾ ಕಾಣಲಿಕ್ಕೋಸ್ಕರ ಈ ಟ್ಯಾಗ್ ಇಟ್ಟಿರೋದು ಶೋಗೆ. ಇದಾದಮೇಲೆ ನೆಕ್ಸ್ಟ್ ನನಗೆ ಮದುವೆ ಮೇಕಪ್ ಇತ್ತು, ಅದಕ್ಕೋಸ್ಕರ ಸ್ಯಾರಿಗಳನ್ನ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡೆ. ಅದಕ್ಕೆ ಇಷ್ಟು ದಿವಸ ನಾನು ವೀಡಿಯೋಗಳೆಲ್ಲ ಹಾಕೋಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ವೀಡಿಯೋ ಇಷ್ಟು ದಿವಸ ಹಾಕಲಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.